ಹಾಯ್ ಎಲ್ಲರಿಗೂ ಅನುಷಾ ಮನೋಹರ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಈ ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿಯಾಗಿದೆ. ಈ ಲೋಟದಲ್ಲಿ 1 ಲೋಟ ಹೆಸರುಬೇಳೆ ತಗೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕಮ್ಮಿ ಉರಿಯಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡಿದ್ದಾಗಿದೆ. ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. 2ರಿಂದ 3 ಸ್ಪೂನ್ ಆಗೋಷ್ಟು ಸಣ್ಣ ರವೆ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ರವೆನೂ ಹುರಿದಾಗಿದೆ. ಇವಾಗ ಒಂದು ಬೌಲ್ಗೆ ಹಾಕೊಳ್ಳೋಣ ರವೆನ. ಇವಾಗ ಒಂದು ಕುಕ್ಕರ್ಗೆ ನೀರು ಹಾಕೊಂಡಿದ್ದೀನಿ. ಹೆಸರುಬೇಳೆ ತಗೊಂಡಿದ್ನಲ್ಲ, ಆ ಲೋಟದ ಅಳತೆಲೆ ಈ ಲೋಟದ ಅಳತೆಲೆ 5ರಿಂದ 6 ಲೋಟ ನೀರು ಹಾಕೋಬೇಕು. ನೀರು ಕಾದಿದೆ. ಈಗ ಹುರಿದಿರೋ ಹೆಸರುಬೇಳೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ತುಪ್ಪ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಬರ್ಸ್ಕೋಬೇಕು. ಮುಚ್ಚಿದ್ದೀನಿ. 2 ವಿಷಲ್ ಬರಲಿ. ಇವಾಗ ಒಂದು ಪಾತ್ರೆಗೆ ಸಣ್ಣ ಹಚ್ಚು 3 ಬೆಲ್ಲ ಹಾಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಬೆಲ್ಲ ಕರಗಬೇಕು. ನೀವು ಬೆಲ್ಲನ ಕೆಚ್ಕೊಂಡು ಕರಗಿಸ್ಕೊಳ್ಳೋಕ್ಕೆ ಹಾಕ್ಕೊಳ್ಳಿ. ಇವಾಗ ಬೆಲ್ಲ ಕರಗಿದೆ. ಇದನ್ನು ಸೋಸ್ಕೊಳ್ಳೋಣ. ಏಕೆಂದರೆ ಕೆಳಗಡೆ ಸ್ವಲ್ಪ ಸಣ್ಣ ಕಲ್ಲಿರುತ್ತೆ ಅಂತ. ಕುಕ್ಕರ್ ಆರಿದೆ. ಇವಾಗ ಕುಕ್ಕರ್ ಮುಚ್ಚಳ ತೆಗಿಯೋಣ. ನೋಡಿ ಫ್ರೆಂಡ್ಸ್, ಹೆಸರುಬೇಳೆ ಎಲ್ಲ ಬೆಂದಿದೆ. ಇವಾಗ ಗ್ಯಾಸ್ನ ಆನ್ ಮಾಡ್ಕೊಂಡು ಇನ್ನೊಂದು ಸಲ ಸೌಟ್ನಲ್ಲಿ ಹೆಂಗೆ ತಿರುಗಿಸ್ಕೊಂಡ್ರೆ ಎಲ್ಲ ಹೆಸರುಬೇಳೆ ಎಲ್ಲ ಸಾಫ್ಟ್ ಆಗುತ್ತೆ. ಇವಾಗ ಬೆಲ್ಲದ ನೀರನ್ನ ಹಾಕ್ಕೊಳ್ಳೋಣ. ಬೆಲ್ಲದ ನೀರನ್ನು ಹಾಕ್ಕೊಂಡಿದ್ದಾಗಿದೆ. ಇವಾಗ ಕುದಿ ಬರ್ತಾ ಇದೆ. ನೋಡಿ, ಕುದೀತಾ ಇದೆ. ಇವಾಗ ರವೆನ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನ ಹಾಕಬೇಕು. ಮಿಕ್ಸ್ ಮಾಡೋಣ. 1-2 ನಿಮಿಷ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕಷ್ಟು ಸ್ವೀಟು ಅಷ್ಟಕ್ಕೆ ಬೆಲ್ಲ ಹಾಕ್ಕೊಳ್ಳಿ. 1-3 ನಿಮಿಷ ಕುದ್ದಿದೆ. ಇವಾಗ ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕೋಬೇಕು. ಸಣ್ಣ ಕಪ್ಪಲ್ಲಿದೆ. ಈ ಕಪ್ಪಲ್ಲಿ 1 ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಹೆಸರುಬೇಳೆ ಪಾಯಸ. ನೋಡಿ, ಕುದ್ದಿದೆ. ಇವಾಗ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಇವಾಗ ಒಂದು ಪಾತ್ರೆಗೆ 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕೋಬೇಕು. ಬಾದಾಮಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡೋಣ. ಬಾದಾಮಿ ಗೋಡಂಬಿ ಫ್ರೈ ಆಗಿದೆ. ಹೆಸರುಬೇಳೆ ಪಾಯಸಕ್ಕೆ ಫ್ರೈ ಮಾಡಿರೋ ಬಾದಾಮಿ ಗೋಡಂಬಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ. ನೋಡಿ ಫ್ರೆಂಡ್ಸ್, ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.